ನೋಡಿ, ಕೆಲವರು ವಿರೋಧ ಕೂಡ ಕಳೆದ 10 ವರ್ಷದ ಹಿಂದೆ ನಾನು ಒಂದು ಹೇಳಿಕೆ ಕೊಟ್ಟೆ. ತುಮಕೂರಿಗೆ ಮೆಟ್ರೋ ತಂದರೆ ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗುತ್ತೆ, ಹೆಚ್ಚು ಜನ ಬೆಂಗಳೂರಿನಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಸುಮಾರು ಲಕ್ಷಾಂತರ ಜನ ಪ್ರವಾಸ ಮಾಡ್ತಿದ್ದಾರೆ, ಪ್ರತಿನಿತ್ಯ ಓಡಾಡ್ತಾರೆ. ಅದಕ್ಕೆ ಈಸಾಗುತ್ತೆ. ಈಗ ಹೇಮಾವತಿ ನದಿ ನೀರು ಬಂದ ಮೇಲೆ, ಕುಡಿಯೋ ನೀರು ಬಂದ ಮೇಲೆ ತುಮಕೂರಿಗೆ ಭಾಳ ಜನ ಅಲ್ಲೇ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತೇಳಿ ನಾನು ಅವತ್ತು ಒಂದು ಹೇಳಿಕೆ ಕೊಟ್ಟಿದ್ದೆ. ಅದು ಹಾಗೆ ಬೆಳ್ಕೊಂಡು ಬಂತು. ಆಮೇಲೆ ನಾವು ಎಲ್ಲ ಸಂದರ್ಭದಲ್ಲೂ ಇದನ್ನು ಮಾಡಿದರೆ ಸೂಕ್ತ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವರು ಬಡ್ಜೆಟ್ನಲ್ಲಿ ಸ್ಪೀಚಲ್ಲಿ ಅನೌನ್ಸ್ ಮಾಡಿದರು. ಅದನ್ನು ನಾವು ಈಗ ಅದಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ಕಿದಾಗೆ ಒಂದು ಪಾಸಿಬಿಲಿಟೀಸ್ ಏನು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ಹೈದರಾಬಾದ್ ಕಂಪನಿಗೆ ಟೆಂಡರ್ ಕರೆದು ಕೊಟ್ಟಿದ್ದರು. ಅವರು ಈಗ ಆ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದರ ಸಾಧಕ ಬಾಧಕಗಳನ್ನು ನೋಡಿ, ಅದರ ಹಣ DPR ಮಾಡಬೇಕಲ್ಲ, ಹಣ ಖರ್ಚಾಗಿರ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು, ನ್ಯಾಷನಲ್ ಹೈವೇನಲ್ಲಿ ತೊಗೊಂಡು ಹೋಗ್ಬೇಕಾ ಇಲ್ಲ ಪಕ್ಕದಲ್ಲಿ ತೊಗೊಂಡು ಹೋಗ್ಬೇಕಾ, ಅದೆಲ್ಲ ಅವರು ಎಕ್ಸಾಮಿನ್ ಮಾಡ್ತಾರೆ. ಈ ಮಧ್ಯೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಸಂಸದರು, ಇಬ್ಬರು ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೇನು ಗೊತ್ತಿಲ್ಲ, ಅವರಿಗೆ ವಿರೋಧನೂ ವ್ಯಕ್ತಪಡಿಸಿದ್ದಾರೆ. ಅದೇನೋ ಸ್ಟುಪಿಡ್ ಗಿಪಿಟ್ ಅಂತೆಲ್ಲ ಹೇಳ್ತಾರೆ. ನನಗೆ ಅರ್ಥ ಆಗಲಿಲ್ಲ ಅದು. ಯಾಕೆಂದರೆ ನಮ್ಮ ಉದ್ದೇಶ ಇರುವಂಥದ್ದು ಬೆಂಗಳೂರು ಭಾಳ ದೊಡ್ಡದಾಗಿ ವೇಗವಾಗಿ ಬೆಳೀತಾ ಇದೆ. ಈಗ ನಮ್ಮಲ್ಲಿ 20,000 ಎಕರೆನಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದಾವೆ ತುಮಕೂರಿನಲ್ಲಿ. ಜನ ಓಡಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ನೋಡಿ, 1 ಗಂಟೆ ರಸ್ತೆ ಇವತ್ತು ನಾವುಗಳು ಓಡಾಡೋದಕ್ಕೇನೆ 2 ಗಂಟೆ ಆಗಿಬಿಡುತ್ತೆ ಒಂದೊಂದು ಸಾರಿ. ಎಲ್ಲಾದರೂ ಟ್ರಾಫಿಕ್ ಜಾಮ್, ಆಕ್ಸಿಡೆಂಟ್ಗಳು ಅಂಥವೆಲ್ಲ ಆದರೆ ಭಾಳ ಕಷ್ಟ ಆಗುತ್ತೆ. ದಿನನಿತ್ಯ ಜನ ಅನುಭವಿಸ್ತಾ ಇದ್ದಾರೆ.